ಒಂದು ಕಾಲದಲ್ಲಿ ಕಾಡಿನಲ್ಲಿ ಮೇಕೆ, ಹಸು, ಹುಲಿ, ಹಸಿರು ಜಿಂಕೆ ಮತ್ತು ಇನ್ನೂ ಹಲವು ಪ್ರಾಣಿಗಳು ನೆಲೆಸುತ್ತಿದ್ದವು. ಆ ಕಾಡಿನಲ್ಲಿ ಎಲ್ಲರಿಗೂ ತಿಳಿದಂತೆ ಒಂದು ಮೇಕೆ ತುಂಬಾ ಮೂರ್ಖವಿತ್ತು. ಅದರ ಹೆಸರು ಮುತ್ತು. ಮುತ್ತು ಯಾವಾಗಲೂ ತನ್ನ ಮೂರ್ಖತನದಿಂದ ತೀವ್ರ ಸಮಸ್ಯೆಗಳಿಗೆ ದಾರಿಮಾಡಿಕೊಳ್ಳುತ್ತಿದ್ದಿತು. ಒಂದು ದಿನ ಮುತ್ತು ಕಾಡಿನಲ್ಲಿ ಊಟಕ್ಕೆ ಏನನ್ನಾದರೂ ಹುಡುಕುತ್ತಿರಲಿತ್ತು. ಅದು ಕಂಡಿತು ಹಸಿರು ಜಿಂಕೆ ಸೊಂಟದಲ್ಲಿ ತುಪ್ಪ ಹಚ್ಚಿಕೊಂಡು ಕುಳಿತುಕೊಂಡಿದ್ದಿತು. ಮುತ್ತು ತಕ್ಷಣ ಅಲ್ಲಿ ಏನಾದರೂ ಚತುರ ಕೀಳು ಯೋಜನೆ ಹಾಕಬೇಕು ಎಂದು ಭಾವಿಸಿತು. ನಾನು ಜಿಂಕೆಯನ್ನು ನೋಡಿ ತುಪ್ಪವನ್ನು ನಾನು ಕದಿಯಬಹುದು ಎಂದು ಅದು ಯೋಚಿಸಿತು. ಆದರೆ ಮುತ್ತು ಎಷ್ಟು ಯತ್ನಿಸಿದರೂ ಜಿಂಕೆ ತನ್ನ ತಲೆಹರಟೆಯನ್ನು ಗಮನಿಸಿದ್ದಿತು. ಮುತ್ತು ತನ್ನ ಮುಂದಿನ ಯೋಜನೆಯಾಗ ಹುಲಿಯನ್ನು ಬೆದರಿಸಲು ಯತ್ನಿಸಿತು. ಅದು ಹುಲಿಗೆ ಬಿದ್ದು ಹಾರಲು ಪ್ರಾರಂಭಿಸಿತು. ಆದರೆ ಹುಲಿ ಮುತ್ತಿನ ಮೂರ್ಖತನವನ್ನು ನೋಡಿ ಶಾಂತವಾಗಿ ಹಕ್ಕಿಯಂತೆ ಅಲೆಮಾರಿತು. ಮುತ್ತು ಏನು ಮಾಡಬೇಕೆಂದು ಗೊತ್ತಾಗದೆ ಅಲ್ಲಿ ಕುಳಿತು ಬಿದ್ದು ಬಾಯಲ್ಲಿ ಸೊಪ್ಪುಗಳನ್ನು ಹಾಸು ಹಾಕಿದಂತೆ ಅಳಿತುಕೊಂಡಿತು. ಮುತ್ತಿನ ಸ್ನೇಹಿತರು ಹಸು ಮತ್ತು ಆನೆ ಮುತ್ತು ಎಷ್ಟು ಮೂರ್ಖತನ ಮಾಡುವುದೆಂದು ನೋಡಿ ಚಿಂತಿಸಿದರು. ನೀನು ಯಾವಾಗಲೂ ತಾಳ್ಮೆಯಿಲ್ಲದೆ ಬುದ್ಧಿವಿಲ್ಲದೆ ಕಾರ್ಯ ಮಾಡುತ್ತೀರಿ, ಹೀಗಾದರೆ ನೀನು ಸಾವು ಅಥವಾ ಕಷ್ಟಕ್ಕೆ ಬರುವರು ಎಂದು ಹಸು ಎಚ್ಚರಿಸಿತು. ಆದರೆ ಮುತ್ತು ಕೇಳಲಿಲ್ಲ. ಒಂದು ದಿನ ಮುತ್ತು ಕಾಡಿನ 4 ಭಾಗಗಳಲ್ಲಿ ಹಾರಿ ಸೊಪ್ಪು ತಿನ್ನಲು ಹೊರಟಿತು. ಆ ಸಮಯದಲ್ಲಿ ಅದು ದೊಡ್ಡ ಗಡ್ಡೆ ಮತ್ತು ಕೆಂಪು ಹಸಿವಿನ ಹಸುಗಳ ಗುಂಪಿನ ನಡುವೆ ಸಿಕ್ಕಿತು. ಮುತ್ತು ಓಡಿದರೂ ಗಡ್ಡೆ ಹಸುಗಳು ಅದನ್ನು ಹಿಡಿದುಕೊಂಡವು. ಮುತ್ತು ತನ್ನ ಮೂರ್ಖತನದಿಂದ ಸಂಕಟಕ್ಕೆ ತಲುಪಿತು. ಕೊನೆಗೆ ಮುತ್ತು ಅರ್ಥ ಮಾಡಿತು, ನಾನು ಇನ್ನೊಂದು ಮಾರ್ಗವನ್ನು ಯೋಚಿಸದೆ ತಕ್ಷಣ ಕೆಲಸಕ್ಕೆ ಕೈ ಹಾಕುತ್ತೇನೆ, ಅದು ತಪ್ಪಾಗುತ್ತಾ? ಅದರಿಂದ ಮುತ್ತು ಮೊದಲ ಬಾರಿಗೆ ತನ್ನ ತಪ್ಪನ್ನು ಒಪ್ಪಿತು. ಮೇಕೆ ಮುಂದೆ ಹಸಿವನ್ನು ಸಮರ್ಥವಾಗಿ ಹೊಂದುತ್ತಾ ಸ್ನೇಹಿತರೊಂದಿಗೆ ಸಹಾಯ ಮಾಡಿ ಜೀವನ ನಡೆಸಲು ಕಲಿತು. ಮುತ್ತು ಎಂದಿಗೂ ತನ್ನ ಮೂರ್ಖತನವನ್ನು ತಕ್ಷಣ ಬಿಟ್ಟು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಲು ಪ್ರಾರಂಭಿಸಿತು. ಈ ಕಥೆ ನಮಗೆ ಏನು ಹೇಳುತ್ತದೆ ಎಂದರೆ, ಮೂರ್ಖತನ ಮತ್ತು ಅತಿಕಾಮದಿಂದ ಕಷ್ಟ ಮಾತ್ರ ಬರುತ್ತದೆ, ಆದರೆ ಬುದ್ಧಿವಂತಿಕೆಯಿಂದ ನಡೆದು